ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮ್ಮ ಕಡೆ ಮತ್ತೊಂದು ಟೊಯೋಟೋ ಕ್ವಾಲಿಸ್ಸು 9+1 10 ಸೀಟರು ಕಾರ್ ಗಾಡಿ ಸೇಲ್ಗೆ ಬಂದಿರೋದು. ನಿಮ್ಮ ಮನೆಯಲ್ಲಿ ಏನಾದರೂ 10 ಜನ ನೀವು ಇದ್ದೀರ ಅಂದರೆ, ದೊಡ್ಡ ಫ್ಯಾಮಿಲಿ ಇತ್ತು ಅಂದ್ರೆ ಆರಾಮಾಗಿ ಈ ಕಾರ್ ಗಾಡಿಯಲ್ಲಿ ನೀವು ಕಂಫರ್ಟೇಬಲ್ ಆಗಿ ಕುಂತ್ಕೊಂಡು ಹೋಗ್ಬೋದು. ಇದು ಟೊಯೋಟೋ ಕ್ವಾಲಿಸಲ್ಲಿ FS ಕಾರ್ ಗಾಡಿ. ಮಾಡೆಲ್ ಕೂಡ 2004, ಓನರ್ ಕೂಡ ಆಲ್ರೆಡಿ 4 ಆಗಿದ್ದಾರೆ ಈ ಗಾಡಿಗೆ. ಈ ಕಾರ್ ಗಾಡಿದು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಕೊನೆ ತನಕ ನೋಡಿದಾದ ಬಳಿಕ ನಿಮಗೇನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ಈ ಗಾಡಿ ತೊಗೋಬೇಕಂತ ಅನಿಸಿದರೆ ನಿಮಗೆ ಯೂಟ್ಯೂಬಲ್ಲಿ ನೋಡೋರಿಗೆ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತೀನಿ ಅಂದರೆ ನಿಮಗೆ ನಾವು ನಂಬರ್ ಹಾಕಿರಲ್ಲ ವೀಕ್ಷಕರೇ. ನೀವೇನು ಮಾಡಬೇಕು ಅಂದರೆ ನಮ್ಮ ಗೋಲ್ಡನ್ ರತ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ನಿಮ್ಮ ಫೇಸ್ಬುಕ್ ಕಮೆಂಟ್ ಬಾಕ್ಸಲ್ಲಿ ನಾವು ಒಂದು ಲಿಂಕ್ ಹಾಕಿರ್ತೀವಿ, ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನೇನಾದರೂ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ 4 ಜನಕ್ಕೂ ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಎಂಡ್ ಮುಗಿಯೋ ತನಕ ನೋಡ್ಕೊಂಡ್ಬಿಟ್ಟು ನಿಮಗೆ ಏನು ಅನ್ನಿಸ್ತು ಅನ್ನೋದು ಒಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ ವೀಕ್ಷಕರೇ. ಇನ್ನೇನಾದರೂ ನಿಮ್ಮದು ಕೂಡ ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೋಷಿಯಲ್ ಮೀಡಿಯಾದಿಂದ ಸೇಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಮಾಡಬೇಕಾಗಿದ್ದು ಕೆಲಸ ಇಷ್ಟೇ ವೀಕ್ಷಕರೇ. ಇವಾಗ ಕಾಣುತ್ತೆ ನೋಡಿ ಸ್ಕ್ರೀನ್ ಮೇಲೆ ನಂಬರು. ಈ ಸ್ಕ್ರೀನ್ ಮೇಲೆ ಕಾಣೋಂಥ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಮಾಡುವಂಥ ಕೆಲಸ 7 ರಿಂದ 8 ಫೋಟೋಸು, ನಿಮ್ಮ ಗಾಡಿ ಯಾವ ಸೇಲ್ಗಿರುತ್ತೆ ಆ ಗಾಡಿದು ನಮಗೆ ಫೋಟೋಸು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದು ಕೂಡ ನಿಮ್ಮ ವೆಹಿಕಲ್ದು ಇದೇ ಥರ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ. ಇನ್ನು ಈ ಕಾರ್ ಓನರು ಕಾರ್ ಬಗ್ಗೆ ಏನೇ ಡೀಟೇಲ್ಸ್ ಹೇಳ್ಯಾರ ಅನ್ನೋದು ಅವ್ರು ಮಾತಾಡಿದೆ ಒಂದು ಆಡಿಯೋ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಮಗೊಂದು ಟೊಯೋಟೋ ಕ್ವಾಲಿಸು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ. ಹೌದು ಸರ್. ಸರ್ ಏನೈತ್ರಿ ಮಾಡಲು? ಸರ್ ಇದು 2004 ಮಾಡಲು FS. 2004 ಮಾಡಲು FS. ಓಕೆ. ಓನರ್ ಎಷ್ಟಾಗಿದ್ರೆ ಗಾಡಿಗೆ? ಸರ್ ಇದು ನಾನು 4ನೇ ಓನರ್ ಇದ್ದೀನಿ. ತೊಗೊಳ್ಳೋ ಕಸ್ಟಮರು 5 ಓನರ್ ಆಗ್ತಾರೆ. ಹೌದು. ಓಕೆ. ರನ್ನಿಂಗಲ್ಲಿ ಎಷ್ಟು ಹೊಡಿತೀರಿ ಸರ್ ಕಿಲೋಮೀಟ್ರ್ ಗಾಡಿ? ಸರ್ 260 ಓಡಿದೆ ಸರ್ ಇದು. ಸರ್ 2,60,000 ಓಡಿರೋದು ಕೂಡ ಜನಿನ್ ರನ್ನಿಂಗ್ ಹೊಡೈತ್ರಿ, ಮೀಟರ್ ಚಲ್ತಿ ಐತ್ರಿ? ಎಲ್ಲ ಚೆನ್ನಾಗಿದೆ ಸರ್. ಇಂಜಿನ್ನು ನಾವು ಆಯಿಲ್ ಚೇಂಜ್ ಎಲ್ಲ ಏನಿದೆ ಎಲ್ಲ ಕರೆಕ್ಟಾಗಿ ಮಾಡ್ತಿದ್ದೀವಿ. ಏನು ತೊಂದರೆ ಇಲ್ಲ. ಫ್ಯಾಮಿಲಿ ಯೂಸ್ಗೆ ಮಾಡ್ತಾ ಇದ್ದೀರಿ. ಓಕೆ. ಏನು ಇದು ಮಾಡ್ತಾ ಇಲ್ಲ. ಬೇರೆ ಕಾರ್ಗೆ ಹೋಗೋಣ, ಸ್ವಲ್ಪ ಚಿಕ್ಕ ತಗೊಳ್ಳೋಣ ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಇಂಜನ್ ಕಂಡೀಷನ್ ಎಲ್ಲ ನಿಮ್ಮ ಕೈಯಾಗ ಪಕ್ಕ ಐತ್ರಿ ಈಗ? ಪಕ್ಕ ಇದೆ ಸರ್ ಇದು. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಗಾಡಿ ಮೇಲೆ ಕೇಸಸ್ ಯಾವುದೇ ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ. ಸಣ್ಣ ಪುಟ್ಟ ನಿಮ್ಮ ಮಾಮೂಲಿ ಗೊತ್ತಲ್ಲ, 15 ಇಯರ್ಸ್ ಗಾಡಿ ಆಗಿರೋದು. ಹೌದು. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಟಿಂಕರ್ ಇದೆ. ನೆಕ್ಸ್ಟ್ FC ಟೈಮಲ್ಲಿ ಅದು ಮಾಡ್ಕೊಂಡು ಹೋದ್ರೆ ಆಯ್ತು. ಓಕೆ. ಏನು ಕೊಡ್ತೀವಿ ಮೈಲೇಜ್? ಬ್ಯಾಟ್ರಿ ಟೈರು ಎಲ್ಲ ಹೊಸದೇ ಇದೆ ಸರ್. ಬ್ಯಾಟ್ರಿ ಡ್ರೈವರ್ ಕೂಡ ಎಲ್ಲ ಹೊಸದಾಗಿ ಹಾಕ್ಸಿದ್ದೀರಾ? ಹೊಸದಿದೆ. ಮ್ಯಾಗ್ವಿಲ್ ಇದೆ ಗಾಡಿಯಲ್ಲಿ. ಹಾಂ. ಓಕೆ. ಮ್ಯಾಗ್ವಿಲ್ ಹಾಕ್ಸಿದ್ದೀರಾ, ಅದಕ್ಕೆ ಮ್ಯಾಗ್ವಿಲ್ ಇದೆ. ಏನು ಕೊಡುತ್ತೆ ಮೈಲೇಜು? ಸರ್ ಇದು ಹೈವೇಲಿ ಒಂದು 15ರಿಂದ 16 ಬರುತ್ತೆ. ಸಿಟಿಯಲ್ಲಿ 12ರಿಂದ 13 ಬರುತ್ತೆ ಸರ್ ಅದು. ಓಕೆ. ಇಂಟೀರಿಯರ್ ಎಲ್ಲ ಒಳಗಡೆ? ಇಂಟೀರಿಯರ್ ಒಳಗಡೆ ಸಿಸ್ಟಮ್ ಒಂದಿದೆ. 9+1 10 ಜನ ಕುತ್ಕೊಂಡು ಹೋಗ್ಬೋದು. 10 ಜನ ಆರಾಮಾಗಿ ಕುಂತ್ಕೊಂಡು ಹೋಗ್ಬೋದು? ಆರಾಮಾಗಿ ಡ್ರೈವರ್ ಸೇರಿ 10 ಜನ ಕುತ್ಕೊಂಡು ಹೋಗ್ಬೋದು. RC ಬುಕ್ಕಲ್ಲೂ ಹಂಗೆ ಇದೆ. ಓಕೆ ಸರ್. ಓಕೆ. ಇವಾಗ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಟ್ಕೊಂಡಿರಾ? FC ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇದೆ ಸರ್. ಅಪ್ ಟು 27ಗೆ FC ಇದೆ ಜನವರಿ ಮೇಲೆ. ಹಾಂ. ಈಗ FC ಇದು ಇನ್ಸೂರೆನ್ಸ್ ರನ್ನಿಂಗ್ ಇದೆ. ನೆಕ್ಸ್ಟ್ 8ನೇ ತಿಂಗಳಿಗೆ ಅದು ಲ್ಯಾಪ್ಸ್ ಆಗುತ್ತೆ. ರನ್ನಿಂಗ್ ಇರೋ ಡಾಕ್ಯುಮೆಂಟ್ ಎಲ್ಲ ಯಾವುದು ಲ್ಯಾಪ್ಸ್ ಆಗಿಲ್ಲ. ಓಕೆ. ಈಗ ರೇಟ್ ಹೇಳೋದಾದ್ರೆ ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ ನಾವು 210 ಕೋಟ್ ಮಾಡ್ತಾ ಇದ್ದೀರಿ. ಹೆಚ್ಚು ಕಮ್ಮಿ ಬಿಟ್ಕೊಡ್ತೀವಿ ಸರ್. 2004 ಹಾಂ. ಓಕೆ. ಹೆಚ್ಚು ಕಡಿಮೆ ಅಂದರೆ ಏನು ಮಾಡ್ತೀರಾ? ಸರ್ ಒಂದು 20,000 ಒಳಗಡೆ ಏನಿದೆ ಬಿಟ್ಕೊಟ್ಬಿಡ್ತೀವಿ. ಓಕೆ. 1,90,000 ತಾವು ಗಾಡಿ ಕೂಡ ರೆಡಿ ಇದ್ದೀರಾ? ಸರ್ ರೆಡಿ ಇದೆ ಸರ್. ಓಕೆ. ಲೊಕೇಶನ್ ಎಲ್ಲಿ ಐತ್ರಿ ಗಾಡಿ? ಸರ್ ಯಲಹಂಕ ಅಗ್ರಾರ ಲೇಔಟು. ಬೆಂಗಳೂರಾ? ಬೆಂಗಳೂರು ಯಲಹಂಕ ಅಗ್ರಾರ ಲೇಔಟು, ಕೋಗಿಲೆ ಕ್ರಾಸ್ ನಿಯರ್ ಬೈ ಬರುತ್ತೆ ಅದು. ಓಕೆ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಂ. ಓಕೆ. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬರೋ ಕಸ್ಟಮರ್ಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಖಂಡಿತವಾಗ್ಲೂ ಸರ್. ಓಕೆ. ಥ್ಯಾಂಕ್ ಯು ಸರ್. ಓಕೆ.